ನಮಸ್ಕಾರ ಎಲ್ರಿಗೆ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೇನು ಫಿನಾಲೆಗೆ ಒಂದು ವಾರ ಇದೆ. ಒಂದು ವಾರದಲ್ಲಿ ಟಾಪ್ 6 ಸ್ಪರ್ಧಿಗಳಲ್ಲಿ ಲಿಸ್ಟಿ ಅಂತ ಹೇಳಿದ್ರೆ ಯಾರೆಲ್ಲ ಟಾಪ್ 6 ಹೋಗಿದ್ದಾರೆ, ಟಾಪ್ 6 ಕಂಟೆಸ್ಟೆಂಟ್ ಅಲ್ಲಿ ಯಾರೆಲ್ಲ ವಿನ್ ಆಗಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಹೋಗುವ. ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿದ್ರಿ, ಧ್ರುವಂತ ಹಾಗೂ ಅಶ್ವಿನಿ ಅವರು ವಿನ್ ಆಗ್ತಾರೆ, ರಾಶಿಕಾ ಹಾಗೂ ರಘು ಅವರು ಸೋಲ್ತಾರೆ. ಅದರಲ್ಲಿ ರಾಶಿಕಾ ಇದರಲ್ಲಿ ಅವರಿಬ್ಬರ ಮಧ್ಯೆ ವಾದವಾಗಿ ರಾಶಿಕಾ ಅವರು ಹೋಗ್ತಾರೆ, ಹಾಗೆ ರಘು ಅವರು ವಿನ್ ಆಗಲಿ ಅಂತ, ರಘು ಅವರು ಮುಂದೆ ಹೋಗ್ಲಿ ಅಂತ. ಸೊ ಅಶ್ವಿನಿ ಅವರು ಪಾಸ್ ಆಗ್ತಾರೆ ಅಂತ ಹೇಳಿದ್ರೆ ಟಾಪ್ 6ಗೆ ಸ್ಪರ್ಧಿ. ಇನ್ನು ಅಶ್ವಿನಿ ಕಾವ್ಯ ಮತ್ತೆ ಧನುಷು, ನೆಕ್ಸ್ಟ್ ಧ್ರುವಂತ್ ಹಾಗೂ ರಘು ಅವರ ಜೊತೆ ಇದು ಒಂದು ಟಾಸ್ಕ್ ಆಗ್ತದೆ ಇವತ್ತು. ಅದರಲ್ಲಿ ರಘು ಅವರು ವಿನ್ ಆಗ್ತಾರೆ, ಧ್ರುವಂತ್ ಅವರು ಆಚೆ ಉಳಿತಾರೆ. ಇನ್ನು ಆಚೆ ಉಳಿದದ್ದು ರಾಶಿಕಾ, ಗಿಲ್ಲಿ, ಧ್ರುವಂತ್ ಮತ್ತೆ ಇವರು ಯಾರು ಹೇಳಿ, ಅದೇ 3 ಜನ ಆಚೆ ಉಳಿತಾರೆ. ಸೊ ಟಾಪ್ 6 ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ, ಇವರು ಟಾಪ್ 6 ಫಿನಾಲೆಗೆ ಲಾಸ್ಟ್ ಟಾಪ್ 5 ಬರ್ತಾರಲ್ಲ, ಅದರಲ್ಲಿ ಇವರು 6 ಜನ, ಇವರೇ 6 ಜನ ಬರ್ತಾರ, ಅದರಲ್ಲಿ ಚೇಂಜಸ್ ಆಗ್ತದ, ಅದೆಲ್ಲ ನೋಡ್ಕೊಂಡು ಹೋಗೋಣ. ಇದರಲ್ಲಿ 6 ಜನ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬೊಂದು ಟಾಸ್ಕ್ ಮಾಡ್ತಾರೆ. ಅದರಲ್ಲಿ ಒಬ್ಬರು ಟಿಕೆಟ್ ಫಿನಾಲೆಗೆ ಹೋಗುವ ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ಫಿನಾಲೆಗೆ ಒಬ್ರು ಹೋಗುವ ಚಾನ್ಸಸ್ ಇದೆ. ಬಟ್ ಈ 6 ಜನ ಈ ವಾರದಲ್ಲಿ ಸೇವ್ ಆಗ್ತಾರೆ ಬಿಟ್ರೆ, ನೆಕ್ಸ್ಟ್ ವಾರದಲ್ಲಿ ಅವರು ಇವರನ್ನೇ 6 ಜನರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಅಲ್ಲ. ಸೊ ಹಾಗೆ ನೋಡೋದಾದ್ರೆ ನೀವು ಇದರಲ್ಲಿ ಮೈನ್ 2 ಪಿಲ್ಲರ್ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ 2 ಜನ ಟಾಪ್ ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ಅದು ರಕ್ಷಿತಾ ಗಿಲ್ಲಿ. ಇವರಿಬ್ರು ಇಲ್ಲ ಈ ಟಾಪ್ 6 ಇದರಲ್ಲಿ ರೇಸಲ್ಲಿ. ಸೊ ಈಗ ಟಾಪ್ 6 ಅಲ್ಲಿ ಇರುವವರಿಗೆ ಅನ್ಸ್ಬೋದು, ಗಿಲ್ಲಿ ರಕ್ಷಿತಾ ಅವರು ಹಾಗಾದ್ರೆ ಈ ವಾರದಲ್ಲಿ ಮನೆಯಿಂದ ಆಚೆ ಹೋಗ್ತಾರಾ ಅಂತ ಅನ್ಸ್ಬೋದು. ಬಟ್ ಹಾಗೆ ವಿಚಾರ ಅಲ್ಲ. ಇದು ಒಂದು ಟಾಸ್ಕ್ ಮಾಡಿದ್ದು ನೆಕ್ಸ್ಟ್ ವೀಕ್ ಒಂದು ಟಾಪ್ 6 ಸ್ಪರ್ಧಿ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ನೆಕ್ಸ್ಟ್ ಬಿಟ್ ವರೆಗೆ ಮಾತ್ರ ಟಾಪ್ 5 ಅಲ್ಲಿ ಈ ವಾರದಲ್ಲಿ 2 ಎಲಿಮಿನೇಷನ್ ಆಗ್ತದೆ, ಮತ್ತೆ ನೆಕ್ಸ್ಟ್ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತದೆ. ಅದರಲ್ಲಿ ಯಾರಾದರೂ ಒಬ್ರು ಆಚೆ ಹೋಗ್ತಾರೆ, ಮತ್ತೆ ಉಳಿಯುವುದು 5 ಜನ. 5 ಜನರಲ್ಲಿ ಒಬ್ರು ವಿನ್ ಆಗೋದು ಒಂದು ಬಿಗ್ ಬಾಸ್ ಇಲ್ಲಿ ತನಕ ನಡ್ಕೊಂಡು ಬಂದ ಒಂದು ಇದೆ ಅಂತ ಹೇಳ್ಬೋದು, ಫಾರ್ಮೆಟ್ ಹಾಗೆ ಥರ ಇದೆ. ಬಟ್ ಹಾಗೆ ನೋಡು, ಇಲ್ಲಿ ಮೈನ್ 2 ಜನನೇ ಇಲ್ಲ. ಹಾಗೆ ಬಿಟ್ಟರೆ ಇವರು ಈಗ ಅಶ್ವಿನಿ, ಕಾವ್ಯ ಅನ್ಕೋಬೋದು ನಾನು ಫೈನಲಿಗೆ ಹೋಗಿ ಬಿಟ್ಟೆ ಅಂತ. ಕಾವ್ಯ ಅವ್ರದ್ದು ಟಾಸ್ಕ್ ನೀವು ನೋಡಿರ್ಬೋದು, ಅವ್ರಿಗೆ ಯಾರು ಹಾಕ್ಲಿಲ್ಲ, ಎಲ್ಲರೂ ಅಶ್ವಿನಿಗೆ ಹಾಕಿದ್ದಕ್ಕೆ ಕಾವ್ಯ ವಿನ್ ಆಗಿದ್ದು, ಒಂದು ಈಸಿಯಲ್ಲಿ ವಿನ್ ಆದರು ಕಾವ್ಯ. ಬಟ್ ಏನೇ ಆಗಲಿ, ಇವರು ಈಗ 4 ಜನ ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಧನುಷು, ಕಾವ್ಯ, ಅಶ್ವಿನಿ ಅವರು ನಿನ್ನೆ ಟಾಸ್ಕಲ್ಲಿ ವಿನ್. ಮತ್ತು ಇವತ್ತಿನ ಟಾಸ್ಕಲ್ಲಿ ನೀವು ನೋಡ್ಬೋದು, ಧನುಷ್, ಧ್ರುವಂತ್ ಹಾಗೂ ರಘು ಅವರ ಮಧ್ಯೆ ಟಾಸ್ಕ್ ಆಗ್ತದೆ, ಅದರಲ್ಲಿ ರಘು ಅವರು ವಿನ್ ಆಗ್ತಾರೆ. ಸೊ 4 ಜನ ಉಳಿದದ್ದು ಧ್ರುವಂತ್, ಗಿಲ್ಲಿ, ರಾಶಿಕಾ, ರಕ್ಷಿತಾ, 4 ಜನ ಆಚೆ ಉಳಿತಾರೆ. ಸೊ ನನಗೆ ಅನ್ಸೋ ಪ್ರಕಾರ ಈ 4 ಜನರಲ್ಲಿ 3 ಜನ ಆಚೆನೆ ಇದ್ದವರಲ್ಲಿ ಸೆಲೆಕ್ಟ್ ಆಗ್ತಾರೆ ಅನ್ಸುತ್ತೆ, ಗಿಲ್ಲಿ, ರಕ್ಷಿತಾ. ಯಾಕೋ ಟಾಪ್ 5 ಅಲ್ಲಿ ಧ್ರುವಂತ್ ಬರುವ ಸಾಧ್ಯತೆ ಜಾಸ್ತಿ ಇದೆ ಈ ಸಲ ನೋಡೋದಾದ್ರೆ ನಿಮಗೆ. ಯಾಕೆಂತ ಹೇಳಿದ್ರೆ ಧ್ರುವಂತ್ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ ಏನೇ ಆಗಲಿ, ಇವರು 6 ಜನ ಸೆಲೆಕ್ಟ್ ಆದ ವ್ಯಕ್ತಿಗಳು ಟಾಪ್ 6ಗೆ ಅರ್ಹ ಅಂತ, ಟಾಪ್ 6 ಕಂಟೆಸ್ಟೆಂಟ್ಗಳು ಇವರು. ಬಟ್ ಫಿನಾಲೆಗೆ ಇವರೇ ಬರ್ತಾರಂತ ಇಲ್ಲ, ಚೇಂಜ್ ಆಗ್ತದೆ, ನೋಡುವ. ನಿಮಗೆ ಯಾರು ಆಗಬೇಕಿತ್ತು, ಟಾಪ್ 6 ಅಲ್ಲಿ ಯಾರೆಲ್ಲ ಬರಬೇಕಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.